Oh my God. ಫೈನಲಿ ವಿನ್ ಆಗಿದೀವಿ. Oh my Yes, God. boys. Shit, man. Off to finals. ಸೊ ಫೈನಲ್ಸ್ ಗೆ ಹೋಗ್ತಾ ಇದೀವಿ. ಆಗ್ತಾ ಇಲ್ಲ ಮಾಡಿ ಎಲ್ಲ ಗಾಳಿ ಬಂದ್ರು ಕೂಡ ಬೆವರ್ತಾ ಇದೀನಿ. 253 ಚಿಕ್ಕದಾಗೋಯ್ತಲ್ಲ ಬ್ರೋ. ಏನ್ ಬ್ರೋ ಅಂತ ಸ್ಟೇಡಿಯಂ ಅಲ್ಲಿ ಇನ್ನೆಂತ ಮಾಡೋದು, ಹೆಂಗ್ ಬರ್ತಿದ್ ಗೊತ್ತಾ ಬ್ಯಾಟಿಗೆ. ಹಾಯ್ ಗೈಸ್, ಎಲ್ಲ ಇಲ್ಲಿ ತನಕ ಇತ್ತು. ಯಾವಾಗ ಬುಮ್ರಾ ಇರುತ್ತೆ ಮತ್ತೆ ಬಂದ ನೋಡಿ ದೇವ್ರ ತರ. ಬುಮ್ರಾ ಅಲ್ಲ ಬ್ರೋ, ಬುಮ್ರಾ ಫಾಲೋಡ್ ಅಪ್ ಬೈ ಹಾರ್ದಿಕ್. ಕ್ರೇಜಿ ಓವರ್ ಮಾತ್ರ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಕ್ಷರ್ ಕ್ಯಾಚ್ ಕಳ್ಕೊಂಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾವಿವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಮ್ಯಾಚ್ ರಿವ್ಯೂ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನಿಮ್ ಸಪೋರ್ಟ್ ನಮಗೆ ಬೇಕು. ಡೂ ಸಬ್ಸ್ಕ್ರೈಬ್. ನಾನು ಬೆಂಗಳೂರಲ್ಲಿ ಸಮೇತ ನಿಮ್ಗೆ ನಾವು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಜಸ್ಟ್ ವಿ ಕೇಮ್ ಹಿಯರ್. ಸೊ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಟಾಸ್ ಆಸ್ ಯೂಶುವಲ್, ಟಾಸ್ ಇನ್ನೇನ್ ಬ್ರೋ ಆಸ್ ಯೂಶುವಲ್ ಸೋತ್ಬಿಟ್ಟು ನಮ್ಮವರು ಅವ್ರು ಇನ್ನೇನ್ ಮಾಡ್ತಾರೆ ಒಂದ್ ಕಡೆಯಲ್ಲಿ ಆಬ್ವಿಯಸ್ಲಿ ಬಾಲಿಂಗ್ ತಗೊಂಡ್ರು. ಬಟ್ ಪಾಸಿಟಿವ್ ಇಂಟೆಂಟ್ ಏನು ಅಂದ್ರೆ ಒಳ್ಳೆ ಸ್ಕೋರ್ ಆಯ್ತು ನಮ್ಗೆ. ಸೂರ್ಯ ಬ್ಯಾಟಿಂಗ್ ತಗೋಬೇಕು ಅಂತ ಹೇಳಿದ್ರಲ್ಲ ಬ್ರೋ, ಸೂರ್ಯಕುಮಾರ್ ಅವರು ಬ್ಯಾಟಿಂಗ್ ತಗೋಬೇಕು ಅವ್ರು ಹೇಳಿದ್ರು. ಅಲ್ಲ, ಅವ್ರು ಎವ್ರಿ ಟೈಮ್ ಅದೇ ಹೇಳೋದು. ಯಾಕಂದ್ರೆ ಎವ್ರಿ ಟೈಮ್ ಟಾಸ್ ಸೋಲ್ತಾರೆ. ಎವ್ರಿ ಟೈಮ್ ಟಾಸ್ ಸೋತ್ಬಿಟ್ಟು ಏನ್ ಹೇಳ್ತಾರೆ, ಮೈಂಡ್ ಗೇಮ್ ಅದನ್ನೇ ಅವ್ರು ಏನ್ ಹೇಳಿದ್ರಲ್ಲ ಅದನ್ನ ಬಿಟ್ಟು ಅದನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ಮಾಡೋದು, ಇನ್ನೇನ್ ಹೇಳ್ತಾರೆ ಅದನ್ನೇ ಹೇಳೋದವ್ರು ಅಲ್ವೇ. ಯಾ ಆಪೋಸಿಷನ್ಗೆ ಸ್ವಲ್ಪ ಎದುರಿಸ್ಬೇಕಲ್ಲ, ಟಾಸ್ ಅಲ್ಲಿ ಎದುರಿಸ್ಬಿಟ್ಟು ಕಳ್ಸೋದು. ಬಟ್ ಬ್ರೋ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿದ್ವಿ ಅಂದ್ರೂ ಸ್ವಲ್ಪ ಭಯ ಆಯ್ತು. ಬಟ್ ಏನ್ ಬ್ರೋ, ಅಭಿಷೇಕ್ ಶರ್ಮಾ ಇಸ್ ಲೈಕ್ ಮತ್ತೆ ಫ್ಲಾಪ್. ಮತ್ತೆ ಫೈನಲ್ಸ್, ಸೇವಿಂಗ್ ಇಟ್ ಫಾರ್ ಫೈನಲ್ಸ್ ಬ್ರೋ. ಐ ಹೋಪ್ this is really bad bro. as usual ಸಂಜು ಮತ್ತೆ ಫಾರ್ಮ್ ಅಲ್ಲಿ ಇದ್ದಾರೆ. ಗ್ರೇಟ್ ಸ್ಟಾರ್ಟ್, ಸಕ್ಕತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಕ್ರೇಜಿ ಇನ್ನಿಂಗ್ಸ್. ಅಲ್ಲಿ ಕ್ಯಾಚ್ ಬಿಟ್ರು. ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ಬಂದ್ಬಿಟ್ಟು ಸಂಜುದು 15 ರನ್ಸ್ ಅಲ್ಲಿ ಇದ್ದಾಗ ಕ್ಯಾಚ್ ಬಿಟ್ರು ಬ್ರುಕ್ ಅವರು. ಅದೇ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ 89 ಹೊಡಿಯಕ್ಕಾಯ್ತು ಇವತ್ತು. ಐ ಲವ್ ಯು ಬ್ರೋ. ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಫ್ಲೋ ಇದ್ದಾರೆ. ಫೈನಲ್ಸ್ ಅಲ್ಲೂ ಹಿಂಗೆ ಒಂದ್ 50 ಹೊಡೆದ್ಬಿಟ್ರೆ ಕ್ರೇಜಿ. ಅದಾದ್ಮೇಲೆ ಬಂದಿದ್ದಂತೂ ನೆಕ್ಸ್ಟ್ ಇನ್ನೆಲ್ಲರೂ ಒಡಿ ಚೆಚ್ಚಿ ಕೆಡವಾಕ್ಬಿಟ್ರು. ಸೂರ್ಯ ಯಾಕೋ ಒಂದ್ ಸ್ವಲ್ಪ ಆಫ್ ಫಾರ್ಮ್ ಅಲ್ಲಿ ಇದ್ದಂಗೆ ಕಾಣ್ತಿದ್ದಾರೆ. ಬಟ್ ಇಟ್ಸ್ ಫೈನ್. ಈಸ್ ಆಲ್ಸೋ ಸೇವಿಂಗ್ ಇಟ್ ಫಾರ್ ಫೈನಲ್ಸ್ ಅಂತ ಅನ್ಕೊಳ್ಳೋಣ. ಅದು ಬಿಟ್ರೆ ತಿಲಕ್ ವಾಸ್ ಎಕ್ಸಲೆಂಟ್. ತಿಲಕ್ ವಾಸ್ ಎಕ್ಸಲೆಂಟ್. ಗ್ರೇಟ್ ಕ್ಯಾಮಿಯೋ, ಮಸ್ತ್ ಕ್ಯಾಮಿಯೋ ಇಶಾನ್ ಕಿಶನ್ ಅವರದು. ಡೋಂಟ್ ಫರ್ಗೆಟ್ ಹಿಮ್ ಬಿಕಾಸ್ ಮೊಮೆಂಟ್ ನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದು ಇಶಾನ್ ಕಿಶನ್. ಸೊ ಹೌದು. ಬಟ್ ಬ್ರೋ ನಂಗೆ ಇನ್ನೊಂದು ಭಯ ಆಯ್ತು. ಈ ಆನ್ಲೈನ್ ಅಲ್ಲಿ ನೋಡಿ ಆ ಬಟ್ಲರ್ದು ಲೆಫ್ಟ್ ಶೋಲ್ಡರ್ ನ ನೋಡ್ತಿದ್ದೆ ನಾನು. ಸ್ಕೋರ್ ಕಾರ್ಡ್ ಬಿಟ್ಟಿದ್ದೆ, ಎಲ್ಲ ಬಿಟ್ಟಿದ್ದೆ. ಲೆಫ್ಟ್ ಶೋಲ್ಡರ್ ಇವತ್ತು ಅಲ್ಲಾಡಿಲ್ಲ ಬಿಕಾಸ್ ಅವರು ಫಾರ್ಮಲ್ ಇಲ್ಲ ಅಂದ್ರೂ ಸ್ವಲ್ಪ ಭಯ ಪಡಿಸಿ. ಬ್ರೋ ಇವ್ರು ಏನು ಬ್ರೋ, ವರುಣ್ ಚಕ್ರವರ್ತಿ ಸೂಪರ್ 8 ಆದ್ಮೇಲಿಂದ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ. ನಮ್ ಬುಮ್ರಾ ಇಲ್ಲ ಅಂದಿದ್ರೆ ಮುಗೀತ. ಅಕ್ಷರ್ ಅಂತೂ ಬಿಡಿ ಹೇಳಂಗೆ ಇಲ್ಲ. ಪಾಂಡ್ಯ ಅವಾಗ ಅಕ್ಷರ್ಗೆ ಲಾಸ್ಟ್ ಓವರ್ ಕೊಟ್ಬಿಡ್ತಾರ ಅನ್ಕೋಬಿಟ್ಟಿದೆ ಬ್ರೋ. ಬ್ರೋ ಡೂಪೆ ಇರ್ಬೇಕಾದ್ರೆ ಇನ್ನೇನ್ ಅನ್ಕೊಂಡಿದೀರಾ? ನನಗೂ ರನ್ಸ್ ಈಕ್ವೇಶನ್ ತಂದ್ರಲ್ಲ ಇವರು ಯಾರು, ನಮ್ಮ ಹಾರ್ದಿಕ್. ಆರ್ ಆಫ್ ಫಾರ್ಮಿಂಗ್ ಬ್ರೋ ಇವತ್ತು ಮುಂಬೈಯಲ್ಲಿ. ಫಸ್ಟ್ ಬಾಲ್ ನಾನು ಅಲ್ಲ ಅನ್ಕೊಂಡೆ. ಇಟ್ಸ್ ಇಸ್ ಡೇ, ಇಟ್ಸ್ ಇಸ್ ಡೇ. ಹಾರ್ದಿಕ್ ನಮ್ ಡೂಬೆನ್ ಔಟ್ ಮಾಡ್ಬಿಟ್ರು, ಅದು ಬೇಜಾರಾಯ್ತು. ರನ್ ಔಟ್ ಹಾರ್ದಿಕ್ ಪಾಂಡ್ಯ ನಂಗೂ ಸ್ವಲ್ಪ ಅನ್ಸ್ತು. ಬಟ್ ಓಕೆ, ಸೆಕೆಂಡ್ ಇನ್ನಿಂಗ್ಸ್ ಬಾಲಿಂಗ್ ಅಲ್ಲಿ ಏನಾದ್ರು ಇದ್ ಮಾಡ್ಕೊಂಡ್ರು ಬಿಡಿ. ಏನೇ ಹೇಳಿ ಕ್ಯಾಚ್ ಮಾತ್ರ ಟರ್ನಿಂಗ್ ಪಾಯಿಂಟ್ ಲೆವೆಲ್ ಅಕ್ಷರ್. ಓ ಯಾ ಬ್ರೋ, ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಕೊಟ್ರು ತಪ್ಪಿಲ್ಲ ನನ್ನ ಪ್ರಕಾರ. ಫೀಲ್ಡಿಂಗ್ ಗೋಸ್ಕರ ಏನಾದ್ರು ಮ್ಯಾನ್ ಆಫ್ ದ ಮ್ಯಾಚ್ ಇದ್ರೆ ಡೆಫಿನೆಟ್ಲಿ ಅವ್ರಿಗೆ ಕೊಡ್ಬೇಕು ಅನ್ಸುತ್ತೆ. ಅದು ನಮ್ಮ ಆ ಮೆಡಲ್ ಕೊಡ್ಬೇಕು ಇವತ್ತು. ಮೆಡಲ್ ಕೊಡ್ತಾರೆ, ನೀವು ವರಿ ಮಾಡಬೇಡಿ. ಕೊಡ್ಲಿಲ್ಲ ಅಂದ್ರೆ ನಾವು ಕೊಟ್ಬಿಡೋಣ ಮುಂಬೈಗೆ, ನಡೀರಿ ಎಲ್ಲ. ಏನ್ ಬೇಜಾರಿಲ್ಲ, ನಮ್ದು ಅಲ್ಫಿಟ್ ಬ್ಯಾಚುಲರ್ಸ್ ಒಂದ್ ಮಾಡ್ಬಿಟ್ಟು ಕೊಟ್ಬಿಡೋಣ, ಕಳ್ಸೋಣ. ಸೊ ಎಲ್ಲರಿಗೂ ಬಾಯಿಗೆ ಬರ್ಸಿ ಒಳಗ್ ನುಂಗ್ಸಿ ಗೆದ್ದಿದ್ದಾರೆ. ಈಗ ಫೈನಲ್ಸ್ ನರೇಂದ್ರ ಮೋದಿ ಸ್ಟೇಡಿಯಂ. ಹಿಸ್ಟ್ರಿ ಯಾರು ಬ್ರೋ ಈ ಮ್ಯಾಚ್ ಒಂದ್ ಸಾಕು ಅಂದ್ರೆ ಈಗ ಫೈನಲ್ಸ್ ಬೇರೆ ಇದೆ ಬ್ರೋ. ಅದಕ್ಕೆ ಇನ್ನೆಷ್ಟು BP ಹೈ ಆಗುತ್ತೋ.
ನ್ಯೂಜಿಲೆಂಡ್ ಬೇರೆ ಆ ಅನ್ಕೊಳ್ತಾರೆ. ಫೈನಲ್ಸ್ ಎಲ್ಲಿರೋದು? ಎಲ್ಲಿ ಯಾರ ಮೇಲೆ ಬಟ್ ಎಲ್ಲೋ ಯಾರ ಜರ್ಸಿ ಅಲ್ಲ ಮೇಲೆ ಬ್ರೋ, ಎಲ್ಲಿ ಎಲ್ಲೋ ಜರ್ಸಿ ಹಾ? ಅಲ್ಲ ಬ್ರೋ. ಅಂಪೈರ್ ಯಾರು? ಬ್ರೋ ಇವತ್ತು ಸೈಲೆಂಟ್ಸ್ ಆಗಿದ್ರೆ ಅಟ್ಲೀಸ್ಟ್ ಒಂದು 40,000 ಪೀಪಲ್ ಸೈಲೆಂಟ್ ಆಗಿರೋರು. ಸಂಡೇ ಸೈಲೆಂಟ್ ಆದ್ರೆ 1.5 ಲಕ್ಷ ಜನ ಸೈಲೆಂಟ್ ಆಗ್ತಾರ ಅಲ್ಲಿ. ಅದು ಭಯ ನಂಗೆ. ತುಂಬಾ ದೊಡ್ಡದಿದೆ, ನೋಡೋಣ ಏನಾಗುತ್ತೆ ಅಂತದ್ದು. ನನಗೆ ಯಾಕೋ ಸ್ಟ್ರಾಂಗ್ ಫೀಲಿಂಗ್ ಬರ್ತಾ ಇದೆ, ಮತ್ತೆ ಅಭಿಷೇಕ್ ಶರ್ಮಾ ಏನು? ಫೇಲ್ ಆಗ್ತಾರೆ. ಆ, ಹೇಳಕ್ಕಾಗಲ್ಲ. ಬೇಡ ಬ್ರೋ, ಲಾಸ್ಟ್ ಅಲ್ಲ, ಹೇಳಕ್ಕಾಗಲ್ಲ ಕೊಹ್ಲಿ bro. ಕೊಹ್ಲಿ ವಿರಾಟ್ ಕೊಹ್ಲಿ play. ಟೂರ್ನಮೆಂಟ್ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ಫ್ಲಾಪ್ ಆಗಿ ಫೈನಲ್ಸ್ ಅಲ್ಲಿ ಆಡಿಲ್ವಾ ಬ್ರೋ? ಅದೇ ಇನ್ಸ್ಪಿರೇಷನ್ ತಗೊಂಡ್ ಆಡ್ಬೇಕು. ನಾನು ಅದನ್ನೇ ಹೋಪ್ ಮಾಡ್ತಿರೋದು. ಬಟ್ ಮೈ ಇನ್ಸ್ಟಿಂಕ್ಟ್ ಇಸ್ ಟೆಲ್ಲಿಂಗ್ ಇಸ್ ಈ ವಿಲ್ ಫೇಲ್ ಅಗೇನ್. ತುಂಬಾ ಕಾನ್ಫಿಡೆನ್ಸ್ ಲೋ ಇದಾರೆ. ಏನ್ ರೈಟ್ ಆರ್ಮ್ ಸ್ಪಿನ್ನರ್ ಕೊಟ್ರೆ ಮುಗೀತು ಅಷ್ಟೇ. ಆಲ್ಮೋಸ್ಟ್ ಇಟ್ಸ್ ಡನ್. ಗೊತ್ತಾಗ್ಬಿಟ್ಟಿದೆ ಹೆಂಗೆ ಆಡ್ತಾರೆ ಅಂತ. ಕರೆಕ್ಟ್ ಆಗಿ ಬಾಲರ್ ತರ್ತಾರೆ, ಅವ್ನ್ ಕರೆಕ್ಟ್ ಆಗಿ ಗೊತ್ತಿದೆ ತೆಗಿತಾರೆ. ನಾನು ರಿಸ್ಪಿಂಗ್ ಔಟ್ ಆಗ್ತಿದೀನಿ, ಬೇಗ ವಿಕೆಟ್ ಕೊಡ್ತೀನಿ, ಬಟ್ ಅವ್ರಿಗೆ ಯಾಕೆ ಹೊಡಿಯಕ್ ಹೋಗ್ತಾನೆ? ಗ್ರೌಂಡ್ ಅಲ್ಲಿ ಆಡ್ಬೇಕಲ್ವಾ? ಎಲ್ಲಿ ಗ್ರೌಂಡ್ ಅಲ್ಲಿ ಆಡ್ಬಿಟ್ರೆ ಅದು ಅವ್ನ್ ನ್ಯಾಚುರಲ್ ಗೇಮ್ ಆಗಲ್ಲ ಅವಾಗ. ಇಟ್ಸ್ ಲೈಕ್ ಅವ್ನು ಹೊಡಿ ಬಡಿ ಆಟ ಆಡ್ಕೊಂಡು ಕೂತವನಲ್ಲಿ. ವೆರಿ ಬ್ಯಾಡ್. ಏನೋ ವಿ ಹೋಪ್ ಇಂಡಿಯನ್ ಫ್ಯಾನ್ಸ್ ನಾವು ಅವರು ಸಂಡೇ ಆಡ್ತಾರೆ. ಅಭಿಷೇಕ್ ಶರ್ಮಾ ಒನ್ ಆಫ್ ಹಿಸ್ ಬೆಸ್ಟ್ ಇನ್ನಿಂಗ್ಸ್ ಆಗ್ಲಿ, ವಿತ್ ಸ್ಯಾಮ್ಸನ್, ಇಶಾನ್ ಯಾರ್ಯಾರು ಬರ್ತಾರೆ ಎಲ್ಲ ಹಂಗೆ ಆಡ್ಲಿ. ಇವತ್ತು ಹೆಂಗ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಹಂಗೆ ಎಲ್ರು ಕಾಂಟ್ರಿಬ್ಯೂಟ್ ಮಾಡ್ಲಿ ಅಂತ ಹೇಳ್ತಾ ಒಳ್ಳೆ ಸ್ಕೋರ್ ಕೊಟ್ಟು ಫಾರ್ ಸೆಕೆಂಡ್ ಬಟ್ ಟ್ರೋಫಿ ಹಿಸ್ಟ್ರಿ ನಮ್ಮ ಜೇಕಬ್ ಬೆತ್ತಲ್ಗೆ, ನಮ್ಮ ಆರ್‌ಸಿಬಿ ಹುಡುಗ, ವೆಲ್ ಪ್ಲೇಡ್. he played well, Butler played well, ಎಲ್ಲ ಚೆನ್ನಾಗಿ ಆಡಿದ್ರು ಅವ್ರ ಅಷ್ಟೇ, ಕಡೆ. ಇನ್ಯಾರಿಲ್ಲ ಅಲ್ಲಿ. ಬ್ರೋ ಬುಮ್ರನ್ ಲಾಸ್ಟ್ ಓವರ್ ಮಾತ್ರ ವಿ ಆರ್ ಲಕ್ಕಿ ಟು ಹ್ಯಾವ್ ಹಿಮ್. ಲಾಸ್ಟ್ 2 ಓವರ್, ಚಿನ್ನಂತ ಓವರ್ ಅದು. ಲಾಸ್ಟ್ 2 ಓವರ್ ಕ್ರೇಜಿ ಬ್ರೋ ಬುಮ್ರಾ ಒನ್ ಇನ್ ಅ ಜನರೇಷನ್ ಬೌಲರ್. ಅವ್ರ ತರ ಬೌಲರ್ ಬರಲ್ಲ. ಅಷ್ಟೇ ನಮ್ ಹುಡುಗ್ರು ಆಗ್ತಾರೆ. ಮುತ್ತು ಅದನ್ನ ಯಾರಿಗೂ ಕಾಣಲ್ಲ. ಈಸ್ ಒನ್ ಇನ್ ಅ ಜನರೇಷನ್ ಬೌಲರ್ ಅಷ್ಟೇ. ಕಮಾನ್ ಗೈಸ್, ಎಲ್ರು ಟೀಮ್ ಇಂಡಿಯಾಗೆ ವಿಶ್ ಮಾಡಿ ಕಮೆಂಟ್ಸ್ ಅಲ್ಲಿ ಫಾರ್ ಫೈನಲ್ಸ್ ದಟ್ ವಿ ವಿಲ್ ವಿನ್. ಎಲ್ಲರಿಗೂ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ, ಹ್ಯಾಶ್ಟ್ಯಾಗ್ ಹಿಸ್ಟ್ರಿ ಡಿಫೀಟ್ ಕರೆಂಗೆ ರಿಪೀಟ್ ಕರೆಂಗೆ ಅಲ್ವಾ? ಜೈ ಹಿಂದ್. ಮತ್ತೆ ಜೈ ಹಿಂದ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇನ್ನು ಬೆವ್ರ್ತಾ ಇದೀವಿ ನಾವು ಮ್ಯಾಚ್ ನೋಡ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಂಡೇ ಸಿಗ್ತೀವಿ ವಿತ್ ಲಾಟ್ ಆಫ್ ಟಾಕಿಂಗ್. ಗೆದ್ರು ಸೋತ್ರು ಸಿಗ್ತೀವಿ. ಅಲ್ಲಿ ಸಿಗೋಣ. ನಿಮ್ ಪಾಯಿಂಟರ್ಸ್ ಗಳ್ನು ಹಾಕಿ, ನಾವೇನಾದ್ರು ಮಿಸ್ ಮಾಡಿದ್ರೆ ಮಾತಾಡೋದ್ನ. ಸಿ ಯು ಸಂಡೇ. ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ, ಲೈಕ್ ಮಾಡೋದ್ ಮರಿಬೇಡಿ. ನಿಮ್ಗೆ ಏನ್ ಅನ್ಸ್ತೋ ನನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮಾಡ್ಬಿಡಿ ಕಮೆಂಟ್ ಬಾಕ್ಸ್ ನ. ಲೆಟ್ಸ್ ರಾಕೆಟ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮಾರ್ಚ್ 8. ಜೈ ಹಿಂದ್. ಜೈ ಹಿಂದ್.